1 ಕೆಜಿ ಕ್ರ್ಯಾಬ್ಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಕಾದ ನಂತರ 3 ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸರಿಯಾಗಿ ಬೇಯಿಸಿಕೊಳ್ಳಿ. ಇದಕ್ಕೆ ಮತ್ತೆ 1 ದೊಡ್ಡ ಗಾತ್ರದ ಟೊಮ್ಯಾಟೊವನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಈರುಳ್ಳಿ ಫ್ರೈ ಅದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಟೊಮ್ಯಾಟೊ ಬೆಂದ ನಂತರ ನಾವು ಇದಕ್ಕೆ ಕಲಸಿಟ್ಟಿದ್ದ ಕ್ರ್ಯಾಬ್ ಮತ್ತು ಅರಿಶಿನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು. 5ರಿಂದ 10 ನಿಮಿಷ ಬೇಯಬೇಕು. ಇದಕ್ಕೆ ಕಾಯಿ ತುರಿ ಮತ್ತು ರೆಡಿ ಚಿಕನ್ ಮಸಾಲ ಪೇಸ್ಟನ್ನು ರುಬ್ಬಿಟ್ಟುಕೊಂಡು ಕ್ರ್ಯಾಬ್ ಬೆಂದ ನಂತರ ಮಸಾಲೆ ಪೇಸ್ಟನ್ನು ಕ್ರ್ಯಾಬ್ಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಸರಿಯಾಗಿ ಬೇಯಿಸಿಕೊಳ್ಳಿ. 5ರಿಂದ 10 ನಿಮಿಷ ಬೆಂದ ನಂತರ ಕ್ರ್ಯಾಬ್ ಸುಕ್ಕ ರೆಡಿಯಾಗಿದೆ.